ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮೈನ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವಕಲಾ ರಬ್ಬುಕ ಅಲ್ಲಾ ತಅಬುದು ಇಲ್ಲಾ ಇಯ್ಯಾಹು ವ ಬಿಲ್ ವಾಲಿದೈನಿ ಇಹ್ಸಾನ ಇಮ್ಮಾ ಯಬುಲುಗನ್ನ ಇಂದಕಲ್ ಕಿಬರ ಅಹದುಹುಮಾ ಔ ಕಿಲಾಹುಮಾ ಫಲಾ ತಕುಲ್ಲಹುಮಾ ಉಫ್ಫಿನ್ ವಲಾ ತನ್ಹರ್ಹುಮಾ ವಕುಲ್ಲಹುಮಾ ಕೌಲನ್ ಕರೀಮಾ. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ರಬ್ಬಿ ಇಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಸ್ನೇಹಾದರಣೀಯ ಬಂಧುಗಳೇ, ರಮಜಾನ್ ವಿಶೇಷ ಕಾರ್ಯಕ್ರಮ ರಂಜಾನ್ ಸಂದೇಶ, ಇದಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದೇವನ ಶಾಂತಿ ಮತ್ತು ಕರುಣೆ ತಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ, ನಾನು ನಿಮ್ಮ ಮುಂದೆ ಪವಿತ್ರ ಕುರಾನಿನ 17ನೇ ಅಧ್ಯಾಯ ಇದರ 23ನೇ ಸೂಕ್ತವನ್ನು ಪಠಿಸಿದೆ. ಅದರ ಕನ್ನಡ ಭಾವಾನುವಾದ ಹೀಗಿದೆ: ಪರಮ ದಯಾಮಯನು ಕರುಣಾಳುವಾದ ಅಲ್ಲಾಹನ ನಾಮದಿಂದ ಆರಂಭಿಸ್ತೇನೆ. ನಿಮಗೆ ನಿಮ್ಮ ಒಡೆಯನು ಹೀಗೆಂದು ವಿಧಿಸಿರುತ್ತಾನೆ, ನೀವು ಅವನೊಬ್ಬನ ಹೊರತು ಬೇರೆ ಯಾರನ್ನೂ ಕೂಡ ಪೂಜಿಸಬಾರದು ಮತ್ತು ತಂದೆ ತಾಯಿಯ ಜೊತೆಗೆ ಸೌಜನ್ಯಶೀಲರಾಗಿರಬೇಕು. ಒಂದು ವೇಳೆ ಅವರಲ್ಲೊಬ್ಬರು ಅಥವಾ ಅವರಿಬ್ಬರು ನಿಮ್ಮ ಮುಂದೆ ಮುದಿವಯಸ್ಸನ್ನು ತಲುಪಿದರೆ ಅವರೆದುರು ಎತ್ತಬೇಡಿ ಮತ್ತು ಅವರನ್ನು ನೀವು ಜರೆಯಬೇಡಿ ಮತ್ತು ಅವರೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ವರ್ತಿಸಿರಿ, ಅತ್ಯುತ್ತಮವಾದ ಮಾತುಗಳನ್ನು ಆಡಿರಿ. ಈ ಸೂಕ್ತದಲ್ಲಿ ದೇವನ ಆರಾಧನೆ ಮತ್ತು ತಂದೆ ತಾಯಿಗಳೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ವರ್ತಿಸುವ ಬಗ್ಗೆ ಹೇಳಲಾಗಿದೆ. ಈ ಕುರಾನ್ ವಚನದ ಬೆಳಕಿನಲ್ಲಿ ಏಕದೇವತ್ವ, ಮತ್ತೊಂದು ಕಡೆ ತಂದೆ ತಾಯಿಗಳ ಬಗ್ಗೆ ಹೇಳುವಂಥದ್ದು. ಅಂದರೆ ದೇವನಿಗೆ ಸಮಾನವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ತಾಯಿಗೆ ಸಮಾನವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ತಂದೆಗೆ ಸಮಾನವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ ಮೂರು ವಿಷಯಗಳನ್ನು ಮುಂದಿಟ್ಟುಕೊಂಡು ಜನರಿಗೆ ಪಾಠವನ್ನು ಕಲಿಸಿಕೊಡಲಾಗ್ತಾ ಇದೆ. ದೇವನು ಒಬ್ಬನೇ ಎಂಬುದು ಜಗತ್ತಿನ ಎಲ್ಲ ಗ್ರಂಥಗಳಲ್ಲಿ ನಾವು ಕಾಣಬಹುದು. ಸಾಮಾನ್ಯವಾಗಿ ಜನರು ಹೇಳುವುದಿದೆ, ದೇವರೊಬ್ಬನೇ. ಆದರೆ ಆ ದೇವರು ಒಬ್ಬನೇ ಎಂಬುದಕ್ಕೆ ದೇವನು ಇಲ್ಲಿ 1-2 ಸಾಕ್ಷ್ಯಗಳನ್ನು ಕೊಡ್ತಾ ಇದ್ದಾನೆ. ಆ ದೇವನಿಗೆ ಹೊರತಾಗಿ ನೀವು ಇತರರನ್ನು ಆ ದೇವನೊಂದಿಗೆ ಸಹಭಾಗಿ ಮಾಡಿದರೆ, ಅವನೊಂದಿಗೆ ಇತರರನ್ನು ಸೇರಿಸಿಕೊಂಡರೆ, ಅವನಿಗೆ ಸಮಾನವಾಗಿ ನೀವು ಪರಿಗಣಿಸಿದರೆ ದೇವನ ಮುಂದೆ ನೀವು ಮಹಾ ಪಾಪಿಗಳಾಗುತ್ತೀರಿ ಎಂದು ಕುರಾನ್ ಹೇಳುತ್ತದೆ. ಹಾಗೆ ಇತರ ಗತ ಗ್ರಂಥಗಳಲ್ಲಿ ಕೂಡ ಇದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ 3 ವಿಷಯಗಳನ್ನು ಒಂದೇ ವಾಕ್ಯದಲ್ಲಿ ಹೇಳುವಂಥದ್ದು. ದೇವನ ಬಗ್ಗೆ ವಕಲಾ ರಬ್ಬುಕ ಅಲ್ಲಾ ತಅಬುದು ಇಲ್ಲಾ ಇಯ್ಯಾಹು ವ ಬಿಲ್ ವಾಲಿದೈನಿ ಇಹ್ಸಾನ. ದೇವನು ನಿಮಗೆ ಹೀಗೆ ವಿಧಿಸಿದ್ದಾನೆ ಎಂದು ಹೇಳುವ ಮೂಲಕ ಅಲ್ಲಾಹನು ಹೇಳುವಂಥದ್ದು. ಯಾವಾಗ ವಿಧಿಸಿದ್ದು? ನಮಗೆ ಈ ಜಗತ್ತಿಗೆ ಮನುಷ್ಯರು ಬರುವುದಕ್ಕಿಂತ ಮೊದಲೇ ಮನುಷ್ಯರ ಆತ್ಮಗಳಿಗೆ ಮನುಷ್ಯನ ರೂಪವನ್ನು ಕೊಟ್ಟು ದೇವನು ಹೇಳಿದ ಒಂದು ಮಾತು ಇದೆ ಎಂದು ಕುರಾನ್ ಹೇಳ್ತದೆ. ವೈದ ಅಖದ ರಬ್ಬುಕ ಮಿಂಬನಿ ಆದಮ ಮಿನ್ ಲುಹೂರಿಹಿಂ ದುರ್ರಿಯತಹುಂ ವಾಷದಹುಂ ಅಲ ಅಂಫುಸಿಹಿಂ ಅಲಸ್ತು ಬಿರಬ್ಬಿಕುಂ ಕಾಲೂ ಬಲಾ ಶಹಿದ್ನಾ ಅಂತಕೂಲು ಯೌಮಲ್ ಕಿಯಾಮತಿ ಇನ್ನಾ ಕುನ್ನಾ ಅನ್ ಹಾದಾ ಗಾಫಿಲೀನ್. ಎಲ್ಲ ಮನುಷ್ಯರ ಆತ್ಮಕ್ಕೆ ಮನುಷ್ಯರ ರೂಪವನ್ನು ಕೊಟ್ಟು ದೇವನು ಕೇಳಿದ್ದಾನೆ ಎಂದು ಕುರಾನ್ ಹೇಳ್ತದೆ. ನಮಗೆ ಯಾರಿಗೂ ಅದು ನೆನಪಿಲ್ಲ. ಮತ್ತೆ ದೇವನ ಬಳಿಯಲ್ಲಿ ನಾವು ಮರಳಿದರೆ ಮತ್ತೆ ಆ ದೇವನು ನೆನಪಿಸ್ತಾನೆ. ಆ ದೇವನನ್ನು ಮಾತ್ರ ಆರಾಧಿಸಬೇಕು ಎಂದು ನಾನು ಹೇಳಿಲ್ಲವೇ? ನಾನು ನಿಮ್ಮ ಪ್ರಭುವಲ್ಲವೇ? ಅಲಸ್ತು ಬಿರಬ್ಬಿಕುಂ ಕಾಲು, ಎಲ್ಲರೂ ಹೇಳಿದರು ಒಕ್ಕರಲ್ಲಿಂದ. ಶಹೀದನ ಬಲ, ಕಾಲು ಬಲ ಶಹೀದನ ಅಂದರೆ ಖಂಡಿತವಾಗಿಯೂ ನೀನೊಬ್ಬನೇ ದೇವನು, ನೀನೊಬ್ಬನೇ ನಮ್ಮ ಸೃಷ್ಟಿಕರ್ತ. ಮಾತ್ರವಲ್ಲ, ನಾವು ಸ್ವತಃ ಸಾಕ್ಷಿಯಾಗಿದ್ದೇವೆ ಅದಕ್ಕೆ ಎಂದು ಹೇಳಿದಂತಹ ಆ ವಾಗ್ದಾನ ಮಾಡಿದಂತಹ ದಿನವನ್ನು ದೇವನು ನೆನಪಿಸ್ತಾ ಇದ್ದಾನೆ. ವಕಲ ರಬ್ಬುಕ, ಆ ದೇವನು ನಿಮಗೆ ಆಜ್ಞಾಪಿಸಿಲ್ಲವೇ?
ಅಲ್ಲಾ ತಾಬುದು ಇಲ್ಲ ಇಯ್ಯಾಹು, ಅವನ ಹೊರತು ಬೇರೆ ಯಾರನ್ನೂ ಕೂಡ ನೀವು ಭಾಗಿದಾರರನ್ನಾಗಿ ಮಾಡಬಾರದು, ದೇವರಾಗಿ ಪರಿಗಣಿಸಬಾರದು, ಅವನನ್ನು ಮಾತ್ರ ಆರಾಧಿಸಬೇಕು. ಅದನ್ನು ಹೇಳಿದ ನಂತರ ಅಲ್ಲಾಹನು ಇಲ್ಲಿ ಹೇಳುವಂತಹದ್ದು, ವಕಲಾ ರಬ್ಬುಕ ಅಲ್ಲಾ ತಾಬುದು ಇಲ್ಲ ಇಯ್ಯಾಹು ವಬಿಲ್ ವಾಲಿದೈನಿ ಇಹ್ಸಾನ, ಮಾತಾಪಿತರೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ವರ್ತಿಸಿರಿ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ. ಯಾರು ನಮಗೆ ಜನ್ಮ ಕೊಡುತ್ತಾರೋ ಅವರು ನಮ್ಮ ತಾಯಿ. ಇಲ್ಲಿ ಜಗತ್ತಿನಲ್ಲಿ ಅನೇಕ ಮಹಿಳೆಯರಿದ್ದಾರೆ, ಅನೇಕ ಚಿಕ್ಕಮ್ಮ ಇರಬಹುದು, ದೊಡ್ಡಮ್ಮ ಇರಬಹುದು, ಆದರೆ ತಾಯಿ ಮಾತ್ರ ಒಬ್ಬಳೇ, ಯಾರು ನಮಗೆ ಜನ್ಮ ಕೊಟ್ಟಿದ್ದಾರೆ, ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡದಾಗಿ ಮಾಡುತ್ತಾರೆ. ಆ ಎಲ್ಲ ಕಷ್ಟಗಳನ್ನು ಅನುಭವಿಸುವ ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನು ಹೊತ್ತುಕೊಂಡು 9 ತಿಂಗಳ ಕಾಲ ಹಾಗೆಯೇ ಆ ಮಗುವಿಗೆ ಜನ್ಮ ಕೊಡುವಂತಹ ಆ ನೋವು ಅನುಭವಿಸುವ ತಾಯಿ, ಮತ್ತೆ ಅದರ ಪಾಲನೆ ಪೋಷಣೆ ಮಾಡುವಂಥದ್ದು, ಅದಕ್ಕೆ ಹಾಲು ಉಣಿಸುವಂತಹದ್ದು, ಅದರ ಎಲ್ಲ ಪರಿಪಾಲನೆ ಮಾಡುವಂತಹ ತಾಯಿ ಆ ಮಗುವನ್ನು ದೊಡ್ಡದಾಗಿ ಮಾಡುತ್ತಾಳೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಮಾತ್ರವಲ್ಲ, ಅವರ ಎಲ್ಲ ಸುಖ ದುಃಖಗಳಲ್ಲಿ ಅವರು ಭಾಗಿಯಾಗ್ತಾರೆ ಆ ತಾಯಿ. ನಾವು ದೊಡ್ಡವರಾದ ನಂತರ ನಮ್ಮ ತಾಯಿಯ ಕಣ್ಣ ಮುಂದೆ ಆ ತಾಯಿಯನ್ನು ತಾಯಿ ಎಂದು ಕರೆಯದೆ ಬೇರೊಬ್ಬ ಮಹಿಳೆಯನ್ನು ತಾಯಿ ಎಂದು ಕರೆದರೆ ಆ ತಾಯಿಗೆ ಏನಾಗಬಹುದು, ಆ ತಾಯಿಯ ಬಾಯಿಯಿಂದ ಹೊರಡುವ ಮಾತು ಏನಾಗಿರಬಹುದು ಎಂಬುದನ್ನು ಒಮ್ಮೆ ನೀವು ಆಲೋಚನೆ ಮಾಡಿ ಎಂಬುದಾಗಿದೆ ಈ ಸೂಕ್ತದ ಸಾರಾಂಶ. ಹಾಗೆಯೇ ನಮ್ಮ ಹುಟ್ಟಿಗೆ ಕಾರಣ ಆದ ವ್ಯಕ್ತಿ ತಂದೆ ಒಬ್ಬರೇ. ತಂದೆಗೆ ಸಮಾನವಾಗಿ ಇನ್ನೊಂದು ತಂದೆ ಇಲ್ಲ. ಚಿಕ್ಕಪ್ಪ ತುಂಬ ಇರಬಹುದು, ದೊಡ್ಡಪ್ಪ ತುಂಬ ಇರಬಹುದು, ಆದರೆ ಅಪ್ಪ ಒಬ್ಬನೇ. ಹಾಗೆ ನಮ್ಮ ಬೆಳವಣಿಗೆಯಲ್ಲಿ ನಮ್ಮನ್ನು ಸಾಕಿ ಸಲಹುವುದರಲ್ಲಿ, ನಮಗೆ ಬೇಕಾಗುವ ಅಗತ್ಯಗಳನ್ನು ಪೂರೈಸುವುದರಲ್ಲಿ ಈ ತಂದೆಯ ಪಾತ್ರ ಬಹಳ ಮೌಲ್ಯಯುತವಾದ್ದು, ಘನವುಳ್ಳದ್ದು. ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆ ತಂದೆಯಾದವನು ಕಷ್ಟಪಟ್ಟು ನಮ್ಮನ್ನು ಬೆಳೆಸುವಂತಹದ್ದು. ಆ ತಂದೆಯ ಕಣ್ಣ ಮುಂದೆ ನಾವು ಯುವತಿಯರಾದಾಗ ಆ ತಂದೆಯನ್ನು ತಂದೆ ಎಂದು ಕರೆಯದೇ ಹೋದರೆ, ಅದೇ ರೀತಿ ಒಬ್ಬ ಪುರುಷನನ್ನು ಆ ತಂದೆಯ ಕಣ್ಣ ಮುಂದೆ ನಾವು ತಂದೆ ಎಂದು ಕರೆದರೆ ಆ ನಿಜವಾದ ತಂದೆಗೆ ಏನಾಗಬಹುದು ಎಂಬುದನ್ನು ಊಹಿಸಿ. ಆ ತಾಯಿಯ ಮತ್ತು ತಂದೆಯ ಬಾಯಿಯಿಂದ ಬರುವ ಮಾತು ಮಕ್ಕಳ ಬಗ್ಗೆ, ಇವನು ಮಹಾದ್ರೋಹಿ, ಇವಳು ಮಹಾದ್ರೋಹಿ ಎಂಬುದಲ್ಲದೆ ಇನ್ನೇನಾಗಿರಬಹುದು. ಅದನ್ನೇ ದೇವನು ಹೇಳುವುದು. ತಂದೆಗೆ ಸಮಾನವಾಗಿ ತಾಯಿಗೆ ಸಮಾನವಾಗಿ ಹೇಗೆ ಬೇರೆ ಯಾರೂ ಇಲ್ಲವೋ ಹಾಗೆಯೇ ದೇವನಿಗೆ ಸಮಾನವಾಗಿ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ನಿಮ್ಮ ತಂದೆ ತಾಯಿಗಳನ್ನು ಸೃಷ್ಟಿಸಿದ, ನಿಮ್ಮ ತಂದೆ ತಾಯಿಗೆ ಹಾಗೂ ನಿಮಗೆ ಆತ್ಮವನ್ನು ಒದಗಿಸಿದ ದೇವನು ಆ ಪರಮಾತ್ಮನಾದ ಅಲ್ಲಾಹನು ಎಂದು ಕುರಾನ್ ಹೇಳುತ್ತದೆ. ಆ ದೇವನು ನಿಮಗೆ ಈ ಭೂಮಿಯಲ್ಲಿ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಒದಗಿಸಿದವನು. ನೀವು ಸೇವಿಸುವ ಗಾಳಿ, ಕುಡಿಯುವ ನೀರು, ನಡೆದಾಡುವ ಭೂಮಿ, ಇದನ್ನೆಲ್ಲ ಒದಗಿಸಿದ ಆ ದೇವನ ಬಗ್ಗೆ ಒಮ್ಮೆ ಆಲೋಚಿಸಿ. ನಿಮ್ಮ ದೇಹದಲ್ಲಿರುವ ಆತ್ಮ ಇದೆಯಲ್ಲ, ಅದರ ಮಾಲಕನು ಅವನು. ಆ ಮಾಲಕನಾದ ದೇವನನ್ನು ಬಿಟ್ಟು, ನಮಗೆ ಆಯುಷ್ಯವನ್ನು ಕರುಣಿಸಿದ ದೇವನನ್ನು ಬಿಟ್ಟು, ನಮಗೆ ಎಲ್ಲ ಸವಲತ್ತುಗಳನ್ನು ಒದಗಿಸಿದ ಆ ದೇವನನ್ನು ಬಿಟ್ಟು ಬೇರೆ ಯಾರನ್ನಾದರೂ ದೇವನನ್ನಾಗಿ ಮಾಡಿದರೆ ಅದಕ್ಕಿಂತ ದೊಡ್ಡ ಮಹಾಪಾಪ ಬೇರೊಂದಿದೆ. ಅದನ್ನೇ ಕುರಾನ್ ಹೇಳಿತು, ಇನ್ನ ಶಿರ್ಕ ಲಲುಲ್ಮುನ್ ಅಲೀಮ್. ದೇವನಿಗೆ ಸಹಭಾಗಿಯಾಗಿ ಮಾಡುವುದು ಅದು ಮಹಾಘೋರ ಪಾಪವಾಗಿದೆ. ಆದ್ದರಿಂದ ಈ ವಾಕ್ಯದ ಬೆಳಕಿನಲ್ಲಿ ನಾವು ದೇವನನ್ನು ಕೇವಲ ಬಾಯಿಯಿಂದ ಮಾತ್ರ ಹೇಳಿದರೆ ಸಾಲದು. ನಮ್ಮ ಅಂತರಾಳದಿಂದ ಆ ದೇವನನ್ನು ಅರಿಯಬೇಕು. ನಮ್ಮ ಸೃಷ್ಟಿಕರ್ತ ಯಾರು? ನಾಳೆ ನಮಗೆ ಮರಣವನ್ನು ಕೊಡುವವನು. ನಮ್ಮ ದೇಹದಲ್ಲಿರುವ ಆತ್ಮವನ್ನು ಹಿಂದಕ್ಕೆ ಎಳೆಯುವ ಆ ದೇವನಿದ್ದಾನೆ ಇಲ್ಲ, ಅವನೇ ನಮ್ಮ ಸೃಷ್ಟಿಕರ್ತ. ಅವನಿಗೆ ನಮ್ಮ ಆರಾಧನೆ ಸಲ್ಲಬೇಕು, ಅವನಿಗೆ ಕೃತಜ್ಞತೆ ಸಲ್ಲಬೇಕಾಗಿದೆ. ಆದ್ದರಿಂದ ನಾವು ನಮ್ಮ ಬಗ್ಗೆ ನಾವು ಚಿಂತಿಸಬೇಕು, ನಮ್ಮ ಮಾತಾಪಿತರ ಬಗ್ಗೆ ಚಿಂತಿಸಬೇಕು, ಆ ದೇವನ ಬಗ್ಗೆ ಕೂಡ ಚಿಂತಿಸುವರಾಗಬೇಕು. ಸರ್ವಶಕ್ತನಾದ ಅಲ್ಲಾಹನು ನಮಗೆಲ್ಲರಿಗೂ ಕೂಡ ಆ ನೈಜ ವಿಶ್ವಾಸವನ್ನು ಕೈಗೊಳ್ಳಲು, ಆ ದೇವನ ಆಜ್ಞೆಗಳನ್ನು ಅನುಸರಿಸಿ ಬದುಕಲು
ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾನೆ. ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.